ಅಮ್ಮ ಟಿಂಕ್ಲೆ ಕಮ್ಮನ್ ಮಿಂಗ್ಲೆ ನಮ್ಮ ಕಾಟಿಲ ನಾನ್ ಕಿಂಗ್. ವೆಲ್ಕಮ್ ಟು ಮೆಂಟರ್ಶಿಪ್ ಡೇ 17. ಇವತ್ತು ನಮ್ಮ ಫ್ರೆಂಡ್ ಅವರು ಪಿಜನ್ ಟೂರ್ನಮೆಂಟ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ನ ಹಮ್ಮಿಕೊಂಡಿದ್ರು. ವೈಬ್ಸ್ ಎಲ್ಲ ಫುಲ್ಲು ಮಾರಿ ಮೂವಿ ಸ್ಟೈಲಲ್ಲಿ ಇತ್ತು. ಹಾಗೆ ಅಲ್ಲಿ ನಮ್ಮ ಯೂಟ್ಯೂಬ್ ಬ್ಲಾಗಿಂಗ್ ಮಾಡೋ ಪಿಜನ್ ಪಲ್ಸ್ ಅವ್ರು ಕೂಡ ಬಂದಿದ್ದರು. ಇವರ ಪಿಜನ್ ಅರೌಂಡ್ 12 hours ನಾನ್ ಸ್ಟಾಪ್ ಫ್ಲೈ ಮಾಡಿದ್ರಿಂದ ಇವರಿಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿಗೆ ವುಮೆನ್ ಪಾರ್ಟಿಸಿಪೆಂಟ್ಸ್ ಕೂಡ ಬಂದಿದ್ದರು. ಇವ್ರ ಹೆಸರು ಅರ್ಪಿತಾ ಅಂತ. ಮೇಡಮ್ ಅವರು ಕೂಡ ಎಲ್ಲ ಟೂರ್ನಮೆಂಟಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಬರ್ತಾ ಇದ್ದಾರೆ. ಬ್ರೋ, ಇದು ಪಾರಿವಾಳ ಎಲ್ಲ ಸಾಕ್ತಿರಲ್ಲ, ಅದು ಯಾವುದಾದ್ರು ತೋರಿಸಿ ಬ್ರೋ. ಬನ್ನಿ ಫ್ರೆಂಡ್, ಇವರು ಪಾರಿವಾಳ ಎಲ್ಲ ಸಾಕ್ತಾರೆ. ಇಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಪಾರಿವಾಳಗಳಿದೆ. ತೋರಿಸಿ. ಇದು ತರ ಅಂತ. ತಾರಾನಾ? ಸರ್, ತರ ಅಂತ ಇದು. ಓಕೆ, ನೋಡ್ರಿ ಸರ್, ತಾರಾ ಅಂತ ನೋಡ್ಬೋದು. ಫುಲ್ಲು ವೈಟ್ ಆಗಿದೆ. ಇದು ರೇಗ್ದಾರ್ ಅಂತ. ನೀವು ಇಲ್ಲಿ ನೋಡ್ಬೋದು. ರೇಗ್ದಾರ್ ಅಂದ್ರೆ ಎಂತಕ್ಕಂದ್ರೆ ಇದಕ್ಕೆ ಇಲ್ಲಿ ಸ್ಪೈಕ್ ಇರುತ್ತೆ. ಇಲ್ಲ ರೇಗ್ದಾರ್ ಬಣ್ಣದ ಮೇಲೆ ಇದನ್ನ ಕರೀತಾರೆ. ಇದು ಹೆಸರು ರೇಗ್ದಾರ್ ಅಂತ. ಇದು ತಾಮ್ರಾಲ್. ಇದು ಮಕ್ಷಿ. ಸಿಮೆಂಟ್ ಕಲರ್ ಇರುತ್ತೆ. ಇದು ಹೆಸರು ಬೂರಿ ಅಂತ. ನೋಡು, ಈ ಚೀನಿ ಎಂತಕ್ಕಂದ್ರೆ ವೈಟ್ ಮತ್ತೆ ಬ್ಲ್ಯಾಕ್ ಮಿಕ್ಸ್ ಇರುತ್ತೆ, ಅದಕ್ಕೆ ಇದು ಚೀನಿ. ಇದು ನೋಡ್ಬೋದು, ಇದು ಹೆಸರು ಧೂಮ ಅಂತ. ಫುಲ್ಲು ಹಿಂಗೆ ಕಲರ್ ಮೇಲೆ ವೇರಿ ಆಗುತ್ತೆ, ಅದಕ್ಕೆ ಇದನ್ನ ಧೂಮ ಅಂತ ಕರೀತಾರೆ. ಇವತ್ತಿನ ವ್ಯೋಮ ಸ್ಟಡಿ ಸೆಂಟರ್ ಪ್ರಶ್ನೆ ಇಲ್ಲಿದೆ. Pigeons were used during wars mainly because they, option A, could fight enemies, option B, had strong eyesight, option C, had a homecoming instant and could navigate using Earth's magnetic field, option D, could fly very fast. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಆನ್ಸರ್ನ ಡ್ರಾಪ್ ಮಾಡಿ.